ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಮ್ಮ ಒಂದು ಚಿಕ್ಕ ಜವಾಬ್ದಾರಿಯುತ ನಡೆಯಿಂದ ದೊಡ್ಡ ಬದಲಾವಣೆಯನ್ನು ಹೇಗೆ ತರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈಗ ಮಳೆಯ ರಭಸಕ್ಕೆ ಸಿಕ್ಕಿ ಕೆಲವೊಮ್ಮೆ ನಮ್ಮ ದೊಡ್ಡ ದೊಡ್ಡ ಮರಗಳು ಬೀಳ್ತಾ ಇರುತ್ತೆ, ಜೊತೆಗೆ ಚಿಕ್ಕ ಮರಗಳು ಕೂಡ ಬೀಳ್ತಾ ಇರುತ್ತೆ. ದೊಡ್ಡ ಮರಗಳನ್ನ ನಾವು ರಕ್ಷಿಸೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಚಿಕ್ಕ ಮರಗಳನ್ನ ಹೇಗೆ ರಕ್ಷಣೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಮ್ಮ ಮನೆ ಹತ್ರ ನಾನೇ ನೆಟ್ಟಿರುವಂತಹ ಒಂದು ಗಿಡ 2 ವರ್ಷದ ಹಿಂದೆ ನೆಟ್ಟಿದ್ದು. ಆ ಗಿಡ ಬೇರ್ ಸಮೇತ ಬಿದ್ದಿತ್ತು. ಅದನ್ನು ನಾವು ಹೀಗೆ ಸರಳವಾಗಿ ಅದನ್ನು ಬೇರ್ ಸಮೇತ ಇದ್ರೆ ಅದನ್ನು ಬುಡದಲ್ಲಿ ಸ್ವಲ್ಪ ಬಗ್ದು ಅದನ್ನು ನಿಲ್ಲಿಸಿ ಅದಕ್ಕೆ ದಾರದ ಒಂದು ಸಪೋರ್ಟನ್ನು ಕೊಟ್ಟರೆ ಅದು ಸುಲಭವಾಗಿ ಮತ್ತೆ ಮರುಜೀವವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಮರ ಗಿಡ ನೆಡೋರೆ ಕಡಿಮೆ, ಅಂಥದ್ರಲ್ಲಿ ಅಟ್ಲೀಸ್ಟ್ ಬೆಳೆಯುವಂತಹ ಗಿಡಗಳಾದರೂ ರಕ್ಷಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ. ಇಷ್ಟವಾದರೆ ಹಂಚಿ, ನೀವು ಕೂಡ ಈ ರೀತಿಯ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ